ತೆಗಿಲ ತೆಗಿಲ ಗೈಸ್ ನೈಟ್ ಆ್ಯಕ್ಚುಲಿ ಕರೆಕ್ಟಾಗಿ ನೋಡಿಲ್ಲ ಅನ್ಕೋತೀನಿ ಬೈಕ್. ಸೊ ಈ ಥರ ಇದೆ ನೋಡಿ ಬೈಕ್. ಆ್ಯಕ್ಚುಲಿ ನೈಟ್ ಹೊಡೆದ್ವಿ ಬಟ್ ಅಷ್ಟೊಂದೇನು ನಮ್ಗೆ ಕರೆಕ್ಟ್ ಅನಿಸ್ಲಿಲ್ಲ. ಇವಾಗ ಪರ್ಟಿಕ್ಯುಲರಾಗಿ ತೆಗೆದು ಇವಾಗ ಓಡಿಸ್ತಿದ್ದೀವಿ. ಆ್ಯಂಡ್ ಹಿಯರ್ ಇಟ್ ಈಸ್. ಓಕೆ, ನಮ್ಮ ಅಪ್ಪಾಜಿನೂ ರೆಡಿ ಆದರು. ಸೊ ಇವಾಗ ಓಡಿಸ್ತೀವಿ. ಲೆಟ್ಸ್ ಗೋ ಗಾಯ್ಸ್. ಈ ಗಾಡಿನ ಹೊಡಿಯೋಕ್ಕೆ ಆಗ್ತಾಯಿಲ್ಲ. ಎಷ್ಟು ಇದಾಗ್ತೈತೆ ಅಂದರೆ ಹೊಡಿಯೋಕ್ಕೆ ನೆಕ್ಸ್ಟ್ ಲೆವೆಲ್. ನಾನು ಆ್ಯಕ್ಚುಲಿ ಗಾಡಿ ಹಿಂಗೆ ತೊಗೊಂಡೋಗಿ ಅಲ್ಲಿ ನಿಲ್ಲಿಸಿದೆ. ಒಬ್ರು ಹಿಂದ್ಗಡೆ ಬಂದು ಹಾಸ್ಬಿಟ್ರು ನನಗೆ. ಅಂದರೆ ನಾನು ಬ್ರೇಕ್ ಹಿಡಿದೆ, ನಾನು ಮೂವ್ ಆಗೋಕ್ಕಾಗ್ತಿಲ್ಲ. ಯಾರೋ ಬಂದರು ಅಂತ ಸಿಂಗಲ್ ಗಾಡಿ ಇದ್ದರೆ ನಾನು ಹೊಡಿಬೋದು ಆಯಿತಾ. ಯಾರೋ ಬಂದರು ಅಂತ ನಾನು ಇದನ್ನು ಮಾಡಿಬಿಟ್ಟೆ. ಅವರು ನಾನು ಬ್ರೇಕ್ ಹಿಡಿದ್ಬಿಟ್ನಾ. ಸೊ ಹಾಗಾಗಿ ಅವ್ರು ಗುದ್ಬಿಟ್ರು. ಏನೂ ಆಗಿಲ್ಲ, ಜಸ್ಟ್ ಇಲ್ಲಿ ಮಾರ್ಕ್ ಆಗಿದೆ ನೋಡಿ ಇಲ್ಲಿ. ಸೊ ರಾಡ್ ಇರೋದ್ರಿಂದ ಏನೂ ಆಗಿಲ್ಲ, ನಂಬರ್ ಪ್ಲೇಟ್ ಬಿದ್ದಿಲ್ವಲ್ಲ. ಸೊ ಕಾಲು ಮೇಲಿಟ್ಟು ಅಪ್ಪಾಜಿ, ಕಾಲು ಮೇಲಿಟ್ಬಿಟ್ಟು ಹೊಳ್ಸ್ಕ. ಹಾಂ, ಮೇಲಿಟ್ಟು ಹೊಳ್ಸ್ಕ, ಪೂರ್ತಿ ಹೊಳ್ಸ್ಕ. ಕಷ್ಟ ಆಯ್ತಪ್ಪ ಇದನ್ನು ಕಲಿಯೋದು, ಕಷ್ಟ ಐತೆ. ಹಾಂ, ಅವರು ಗುದ್ಬಿಟ್ರು ಆಯಿತಾ. ಸೊ ಗುದ್ದಿದ್ರು, ಅವರು ರೊಟ್ಟಿ ತೊಗೊಂಡು ಹೋಗ್ತಿದ್ರು, ಎಲ್ಲ ಕೆಳಗೆ ಬಿದ್ದುಬಿಡ್ತು. ನನಗೆ ಒಂಥರ ಆಯಿತು. ಆಮೇಲೆ ಒಂದು ಸ್ವಲ್ಪ ಭಯ ಆಯ್ತು ನನಗೆ. ಅವ್ರು ಗುದ್ದಿದ ತಕ್ಷಣ ಭಯ ಆಗೋಯ್ತು. ಸೊ ಇವರು ಹೊಡಿತೈತೆ ಅಪ್ಪಾಜಿ. ಇವಾಗ ಅಪ್ಪಾಜಿ ಲೆಫ್ಟು ಗಾಡಿ ಬಂದು ತಡ್ರಿ. ಕಾರ್ ಬಂತಿರೋ ಒಂದು ನಿಮಿಷ ಹೋಗಿಲ್ಲ. ಅಷ್ಟೇ ಗಾಯ್ಸ್, ಒಂದು ನಿಮಿಷ ವೆಯ್ಟ್ ಮಾಡಿ ಹೇಳ್ತೀನಿ. ಹೌದು, ಹೆಂಗೆ ಆಯ್ತು ಅಂದರೆ ಬ್ರೇಕ್ ಹಾಕ್ಬಿಟ್ಟೆ. ಗಾಯ್ಸ್ ಒಂಥರ ಇದಾಗ್ಬಿಡ್ತು. ಅದು ನಮ್ಗೆ ಈ ಕಡೆ ಗಾಳಿ ಇರುತ್ತಲ್ಲ, ಹಾಗಾಗಿ ನಮ್ಮ ಅಪ್ಪಾಜಿ ಹೆಂಗೆ ಬಂತು ಅಂದರೆ ಅಲ್ಲಿಂದ 1 ಸ್ಟೆಪ್ಪು 2 ಸ್ಟೆಪ್ಪು 3 ಸ್ಟೆಪ್ಪು. ನಾನು ಗಾಡಿನೂ ನೋಡತ್ತಿಲ್ಲ, ಗಾಡಿನೂ ನೋಡಕತ್ತಿಲ್ಲ, ಅವನು ನೋಡಕತ್ತಿಲ್ಲ. ನಾ ಅಪ್ಪಾಜಿನ ನೋಡಕ್ಕೆ ಒಂದು ನಿಂತ್ಬಿಟ್ಟೇನಿ ಹಿಂತಿರಿಗೆ. ರಾಕ್ಷಸ ಜೇನು. ಅಯ್ಯೋ ಕತೆ ಅಪ್ಪ ಗಾಯ್ಸ್. ಈ ಕೆಲವೊಂದು ಹೇಳ್ತಾರಲ್ಲ ಅಪ್ಪಾಜಿ ಲೈಫ್ ಒಳಗೆ ಏನೋ ನಾವೆಲ್ಲ ಕಲ್ತೀವಿ ಅನ್ನಂಗಿಲ್ಲ, ಏನಾರು ಒಂದು ಕಲಿಯೋದಿದ್ದೇ ಇರ್ತೈತಿ. ಇದು ಹೆಂಗೈತಿ ಅಂತಂದ್ರೆ 2 ಗಾಲಿಗೂ ಅದಕ್ಕೂ ಅಟ್ಯಾಚ್ ಇಲ್ಲ ಆ್ಯಕ್ಚುಲಿ. ಸೊ ಇದು ಸಪ್ರೇಟು, ಅದು ಸಪ್ರೇಟು. ಈಗ ಇದಕ್ಕೆ ಸಪ್ರೇಟ್ ಕೊಟ್ಟಂಗೆ ಐತೆ. ಏನು ಈ ಲಾಕ್ ತುಂಬ ಬರೀ ಗಾಡಿನೇ ತೋರಿಸ್ತಿದ್ದೀನಿ ಅಂತಾರೆ. ಆ್ಯಕ್ಚುಲಿ ಇದು ಟಫ್ ಇದೆ ಹೊಡಿಯೋಕ್ಕೆ. ಹೊಡಿಬೋದು, ಬಾ ಹೊಡಿ. ನೀನು ಒಂದು ಸರಿ ಹಿಂಗೆ ಮಾಡಿಬಿಟ್ಟೆ ಅಂದ್ರೆ ಗಾಡಿ ಹಿಂಗೆ ಆಗ್ಬಿಡ್ತೈತಿ. ಹೊಲಿಸ್ಕೋಬೋದು. ಸೊ ಆ್ಯಕ್ಚುಲಿ ಆಲ್ಮೋಸ್ಟ್ ಎಷ್ಟೊಂದು ಕೆಲಸ ಇತ್ತು ಅಂದರೆ ಯಪ್ಪ ಹೆವಿ ಕೆಲಸ. ಎಲ್ಲ ಕೆಲಸ ಮುಗಿಸಿ ಇವಾಗ ಒಂದು ಸ್ವಲ್ಪ ಫ್ರೀ ಆದೆ ನಾನು. ಆ್ಯಕ್ಚುಲಿ ಅದು ಗಾಡಿ ಹೊಡಿಯೋಕ್ಕೆ ಬರ್ತಿರ್ಲಿಲ್ವಾ. ಸೊ ಹಾಗಾಗಿ ಅಪ್ಪಾಜಿನ ಗ್ರೌಂಡಿಗೆ ಬಿಟ್ಟು ಗ್ರೌಂಡಲ್ಲಿ ಒಂದು ಸ್ವಲ್ಪ ಕಲೀಲಿ ಅಂತ. ಯಾಕಂದರೆ ನಾವು ಟೂ ವೀಲಲ್ಲಿ ಹೊಡೆದು ನಮಗೆ ರೂಢಿ ಇರುತ್ತಲ್ವ. ಸೊ ಕಾಲು ಹಚ್ಚಿ ಲೈಕ್ ನಾವು ಬ್ಯಾಲೆನ್ಸ್ ಮಾಡುವಾಗ ಕಾಲು ಹಚ್ತೀವಲ್ವ. ಸೊ ಹಾಗಾಗಿರುತ್ತೆ. ಬಟ್ ಇದು ಕಾಲು ಹಚ್ಚೋಕ್ಕಾಗಲ್ಲ, ಕಾಲು ಹಚ್ಚಬಾರ್ದಂತೆ ಇದು ಹೊಡೆಯುವಾಗ. ಸೊ ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಅಪ್ಪಾಜಿನ ಗ್ರೌಂಡಿಗೆ ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ. ಟೈಮ್ ಎಷ್ಟು ಗೊತ್ತಾಗಾಯ್ತು ಇವಾಗ 3:30 ಆಗೋಯ್ತು. ಇನ್ನೂ ಏನು ತಿಂದಿಲ್ಲ. ಒಂದು ಸ್ವಲ್ಪ ಏನಾದ್ರು ತಿಂದ್ಕೊಂಡು ನೈಟ್ಗೆ ಆ್ಯಕ್ಚುಲಿ ಅದು ಏನು ಅಂತಂದರೆ ನಮ್ಮ ಮಮ್ಮಿ ಬರ್ಡೇಗೆ ಒಂದಿಷ್ಟು ಸ್ಪೆಷಲ್ ಐಟಮ್ಸ್ ಮಾಡ್ತೀನಿ ಅಂದಿದ್ದೆ. ಏನಮ್ಮ? ಸೊ ಮಾಡೋಕ್ಕಾಗಿರಲಿಲ್ಲ ನನಗೆ. ಅದಕ್ಕೆ ಇವತ್ತು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಾಡ್ತಾಯಿದ್ದೀನಿ. ಅದು ನೈಟಿಗೆ ಮಾಡ್ತಾ ಇರೋದು. ಅಷ್ಟೊಂದು ಬ್ಯುಸಿ ಇದ್ವಿ, ಮಾಡೋಕ್ಕಾಗಿರಲಿಲ್ಲ. ಸೊ ಮಮ್ಮಿನೇ ಇವಾಗೇನೋ ಸ್ಪೆಷಲ್ ಮಾಡ್ತಿದ್ದಾರೆ. ಹೋಳಿಗೆ ಮಾಡ್ತಿದ್ದಾರಲ್ಲ, ಒಬ್ಬಟ್ಟು ಮಾಡ್ತಿದ್ದಾರೆ. ಅದು ಎದುರು ಒಬ್ಬಟ್ಟು ಗೊತ್ತಾ? ಕಾಯಿ ಮತ್ತು ಉತ್ತುತ್ತಿ 2 ಮಿಕ್ಸ್ ಮಾಡಿ ಮಾಡ್ತಾರದಲ್ಲೇನಮ್ಮ? ಸೊ ಅದು ನಾನು ಅದನ್ನು ನಿಮಗೆ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದನ್ನು ಸಪ್ರೇಟಾಗಿ ನಾನು ನಿಮಗೆ ನಳಮಹಾರಾಣಿ ಕೈ ರುಚಿಲಿ ಹೇಳ್ಕೊಡ್ತೀನಿ ಅದು ಹೇಗೆ ಅಂತ, ಆಯಿತಾ? ಸೊ ಇವಾಗ ನಾನೊಂದು ಸ್ವಲ್ಪ ನನ್ನ ಹೊಟ್ಟೆಗೆ ಒಂದು ಸ್ವಲ್ಪ ಚಾರ್ಜ್ ಮಾಡಿಕೊಂಡು ನಾನೊಂದು ಸ್ವಲ್ಪ ಚಾರ್ಜ್ ಆಗಿ
ಸ್ಪೆಷಲ್ ಐಟಮ್ಸ್ನ ಮಾಡಲಿಕ್ಕೆ ಬರ್ತೀವಿ. ಓಕೆನಾ? ಏನಮ್ಮ? ಶೀಟ್. ಹಾಂ, ಬಟ್ರ್ ಪೇಪರ್ ಅಲ್ವಾ? ಎಸ್, ಅದು ನೆನಪಾಗಿಲ್ಲ ನನಗೆ. ಬಟ್ರ್ ಪೇಪರು ನೋಡಂತಡಿ, ಡಿಮಾರ್ಟ್ನಿಗೆ ಹೋದ್ರೆ ಇದ್ರೆ ತೊಗೊಂಬರೋಣಂತ. ಓಕೆ ಬಾಯ್. ಆಮೇಲೆ ಸಿಗ್ತೀನಿ ಗೈಸ್. ಅದೆಲ್ಲ ಮುಗಿಸ್ಕೊಂಡು ಏನು ಮಾಡ್ತಿದ್ದೀನಿ ಏನು ಅಂತೆಲ್ಲ ಹೇಳಿಬಿಟ್ಟು ಆಮೇಲೆ ಈ ವಿಡಿಯೋದಲ್ಲೇ ತೋರಿಸ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್ ಗೈಸ್. ನಮ್ಮ ಅಪ್ಪಾಜಿ ಒಬ್ಬರೇ ಹೊಡ್ಕೊಂಬರ್ತಿದಾರಂತೆ ಗಾಡಿನ. ನೋಡೋಣಿರಿ, ನನಗೇನ ಡೌಟು. ಸುಳ್ಳು ಹೌದಲ್ಲ? ನಾನೊಬ್ಬಳೇ ಹೊಡ್ಕೊಂಬರ್ತಿದ್ದೀನಿ. ನಾನೊಬ್ಬನೇ ಹೊಡ್ಕೊಂಬ ಕೊಬ್ಬರಿ ರುಬ್ಬಿ ಅಲ್ಲ ಪಲಾಗಿ ಅದ್ರದ್ದು ಅದು ಪಾಲಕ್ ಹಾಕಿದ್ನಲ್ಲ, ರುಬ್ಬಿ ಹಾಕಿಬಿಟ್ಟಿದ್ದು. ಬಟಾಣಿದ್ರೆ ಇನ್ನೂ ಚೆನ್ನಾಗಿರ್ತದೆ ಅದು ಪಲಾವ್. ಈಗ ಏನಾಯಿತು ಅಂದರೆ ನಮ್ಮದು ಒಂದು ಸ್ವಲ್ಪ ಪಲಾವ್ ಹೊತ್ತುಬಿಡ್ತು, ಅದಕ್ಕೆ ಟೇಸ್ಟ್ ಆಗೈತೆ ಅದು. ಇಲ್ಲಾಗಮ್ಮ ಅಲ್ಲದ ಅಪ್ಪಾಜಿ ಅಲ್ಲ. ಸೊ ನಮ್ಮ ಅಪ್ಪಾಜಿ ನಾನು ಒಬ್ಬನೇ ಬರ್ತಿದ್ದೀನಿ, ಬರ್ರಿ ವಿಡಿಯೋ ಮಾಡು ನೋಡು ನಾನು ಹೊಡಿತಾ ಇದ್ದೀನಿ. ಆ್ಯಕ್ಚುಲಿ 3 ಅವರ್ ಹೊಡೆದಿದ್ದಾರೆ. ಆ್ಯಕ್ಚುಲಿ ಎಲ್ಲಿ ಅಂತಂದರೆ ಗ್ರೌಂಡಿಗೆ ಹೇಳಿದ್ನಲ್ವ, ಸೊ ಗ್ರೌಂಡಲ್ಲಿ ಬಿಟ್ಟಿದ್ದೆ. ಸೊ 3 ಅವರ್ ಹೊಡೆದಿದ್ದಾರೆ, ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಇವಾಗೇನೋ ಹೊರಡ್ತೀನಿ ನೋಡು ಅಂತ ಏನೋ ಕಾಲ್ ಮಾಡಿತ್ತು ಅಪ್ಪಾಜಿ. ಸೊ ಅದಕ್ಕೆ ಬಂದು ನೋಡೋಣ ಅಂದ್ಕೊಂಡು ಬಂದಿದ್ದೀನಿ. ಬರ್ತಾರಲ್ವ ನೋಡೋಣ ರೀ. ಅಲ್ಲಿ ಬರ್ತಾರೆ, ಅಲ್ಲಿ ಕ್ರಾಸಲ್ಲಿ ಇವಾಗ ತಿರುಗ್ಬಿಟ್ಟು ಹಿಂಗೆ ಬರ್ತಾರೆ. ನೋಡೋಣ, ವಿಡಿಯೋ ಮಾಡ್ತೀನಿ ನಾನು. ಬಂತು ಸ್ಲೋವಾಗಿ ಬಂತು. ಬರ್ತೈತೆ ಗೈಸ್ ಅಪ್ಪಾಜಿ ಅಲ್ಲಿಂತ್ರ. ತೆಂಗಿನ ಚಿಪ್ಕೊಂಡು ನಮ್ಮ ಮಮ್ಮಿ ಈ ವಿಡಿಯೋ ಪ್ರೂಫ್ ಇಟ್ಕೊಂತಂತಡಿ. ಅಪ್ಪಾಜಿ ತೋರಿಸ್ತೀನಿ. ಅಪ್ಪಾಜಿ ನಿನ್ನ ತಲೆ ಏನೋ ತೆಂಗಿನ ಚಿಪ್ ಐತೆ ನನ್ನ ಹತ್ರ. ಇರಮ್ಮ, ಅಲ್ಲಾಡ್ಸ್ಬೇಡ ಒಂದು ನಿಮಿಷ. ಓಹೋ, ಫೈನಲಿ ಸೇರಿ ಹೇಳ್ತೀನಿ. ಬರ್ತೈತೆ. ಹೌದು, ಸೀದಾ ಆಗ್ತೈತೆ ಅದು. ಇಲ್ಲಿ ಬಿಡು, ಇಲ್ಲಿ ಇಡಿಸ್ಬಿಡು, ಆ ಕಡೆ ಸಿಡ್ಡಾಡು. ಇಲ್ಲೇ ಬಾ. ಅಲ್ಲಿ ಬೇಡ. ಬಂತು ಫೈನಲಿ. ಇಲ್ಲಿ ಹಚ್ಬೇಕಿಲ್ಲ. ಹಾಂ, ಕಲಿತ್ಯಾ? ಇನ್ನೂ ಆಟಾಡ್ತಿದ್ಯ, ಕ್ರಿಕೆಟ್ ಆಡಕತ್ಬಿಟ್ರಿ. ಫೈನಲಿ ಕಲ್ತಿ ಹಂಗಾರ. ಬಟ್ ಆ ಗಾಡಿ ಹೊಡೆದಿ ಮೀನ್ ಸಿಂಗಲ್ ಗಾಡಿ ಹೊಡ್ಯಕ್ಕೆ ಬರಲ್ಲ, ತ್ರಾಸ ಆಗ್ತೈತಿ. ಇದು ಕಾಲ ಊರಿಗೆ ನೋಡಮ್ಮ. ಹಾಂ, ಕಾಲು ಊರಬಾರ್ದು, ಒಟ್ಟ ಊರಬಾರ್ದು. ಹಿಂಗೆ ಬೇಕಾದ್ರೆ ಹಿಂಗೊಮ್ಮೆ, ಹಾಂ, ಹಿಂಗೊಮ್ಮೆ ಇವಾಗ್ಬಿಟ್ಟೆ. ಹೆಂಗ ಇದ್ರಾಗಿನ ಮಂದಿ ಇನ್ನೇನು ಹೆಗ್ಗು ಇವಕ್ಕೂ ಬಿದ್ದು ಬಿಡು ಅನ್ನಂಗ. ಹೌದೌದು, ಬಿದ್ದು ಬಿಡು ಅನ್ನಂಗ.